ನನಗೆ ಅರ್ಥ ಆಯಿತು ದ್ಯಾಟ್ NSDL and CDSL are separate entities, but they work on the same businesses, ರೈಟ್. ಈಗ ಅದು ಬಿಸ್ನೆಸ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ, ಇಷ್ಟಂತೂ ನನಗೆ ಅರ್ಥ ಆಯಿತು. ಹಾಗಾದರೆ ದೇರ್ ವಿಲ್ ಬಿ ರಿಸ್ಕ್ ಇನ್ವಾಲ್ವ್ಡ್ ಇನ್ ಇಟ್ ಅಲ್ಲ? ಸೊ ವಾಟ್ ಆರ್ ದೀಸ್ ರಿಸ್ಕ್ಸ್ ದಟ್ ಯು ಕ್ಯಾನ್ ಟೆಲ್ ಮಿ ಅಬೌಟ್? ರಿಸ್ಕ್ಸ್ ಅಂದ್ರೆ ಈ ಬಿಸ್ನೆಸ್ ಇದರಲ್ಲಿ ಕ್ಲೈಂಟ್ ಒಂದ್ ವೇಳೆ ಟಾರ್ಗೆಟ್ ಮಾಡಲಿಲ್ಲ ಅಂದ್ರೆ, ಅಥವಾ ಸೇಮ್ ಇಟ್ ಈಸ್ ಎ ಡುವಾಪೊಲಿ ಬಿಸ್ನೆಸ್. ಡುವಾಪೊಲಿ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಇಬ್ಬರೇ ಇರೋದು, ಒಂದು NSDL ಅಥವಾ CDSL. ಸೊ ನೀವು ಟೂ ಫೇಸ್ ಆಫ್ ದ ಸೇಮ್ ಕಾಯಿನ್. ಸೊ ಇದು ಐದರ್ ನಾವು ಎಂತ ಪಾಸಿಟಿವ್ ಆಗಿ ತಗೊಳ್ಬಹುದು ಅಥವಾ ನೆಗೆಟಿವ್ ಆಗಿ ತಗೊಳ್ಬಹುದು. ಸೊ ಪಾಸಿಟಿವ್ ಏನಂದ್ರೆ, ಓಕೆ, ಎರಡೇ ಕಂಪನಿ ಇರೋದ್ರಿಂದ 10 ಕಸ್ಟಮರ್ಸ್ ಇದ್ರೆ ಯಾವ ಸೈಡ್ ಬೇಕಾದ್ರೂ ಹೋಗ್ಬೋದು. ಅಗೇನ್ ಸೇಮ್ ವಿತ್ ದ CDSL ಆಸ್ ವೆಲ್. ಬಟ್ ನೆಗೆಟಿವ್ಸ್ ಏನಂದ್ರೆ ಯಾವ ಸೈಡೂ ಹೋಗ್ಬೋದು.